ನಾವು ಅನ್ಸಿಮ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಬೆಳಗ್ಗೆಯಿಂದ ಇಲ್ಲಿ ತನಕ ವೇಟ್ ಮಾಡಿದ್ವಿ. ಅವರು ಈಗ ಬಂದರು. ತಮ್ಮ ಅಂಗಡಿಯಿಂದ ತಿನ್ನೋಕೆ ಏನಾದರೂ ತೊಗೊಂಡೋಗಿ ಅಂತ ಬ್ರೆಡ್ಡು ಮತ್ತು ಅಲ್ಲಿರುವಂಥ ದಿಲ್ ಪಸಂದ್ ಕೊಡ್ತಾ ಇದ್ದಾರೆ. ಈಗ ಇಲ್ಲಿಂದ ಹೊರಟ್ವಿ. ಈಗ ಬೈಕ್ನಲ್ಲಿ ಅವರ ಇನ್ನೊಂದು ಲೊಕೇಶನ್ಗೆ ಹೋಗಿ ಅಲ್ಲಿಂದ ಮತ್ತೆ ಕಾರ್ನಲ್ಲಿ ಹೊರಡಬೇಕು. ನಾನು ಇಲ್ಲಿ ಬಂದಾಗಿಂದ ಆ ವ್ಯಕ್ತಿ ತುಂಬಾ ಬಿಸಿ ಇದ್ರು. ಹಂಗಾಗಿ ಅವ್ರ ಜೊತೆ ಮಾತಾಡಕ್ ಟೈಮ್ ಸಿಕ್ಕಿರ್ಲಿಲ್ಲ. ಇವತ್ತು ಬೆಳಿಗ್ಗೆ 11:30 ಗಂಟೆಗೆ ಅವ್ರ ಬೇಕರಿ ಹತ್ರ ನಾನು ವೇಟ್ ಮಾಡ್ತಾ ಇದ್ದೆ. ಅವ್ರು ಬರ್ತಾರೆ ಅಂತ. ಸಾಯಂಕಾಲ 4:15 ಬಂದ್ರು. ಈಗ ಸಮಯ 6 ಗಂಟೆ ಆಗಿದೆ. ಈಗ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡ್ತಾ ಇದೀವಿ. ಬೆಳಗ್ಗಿಂದ ಸಾಯಂಕಾಲ ತನಕ ಯಾಕೆ ವೇಟ್ ಮಾಡಿದೆ ಅಂತ ಆದ್ರೆ ಒಂದೇ ರೀಸನ್, ಯಾಕಂದ್ರೆ ಆ ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆ ವ್ಯಕ್ತಿ ಪಡ್ತಿರುವಂತ ಶ್ರಮ ಆಗಿರ್ಬೋದು, ನಿಜವಾಗ್ಲೂ ತುಂಬಾ ಡೆಡಿಕೇಟಿವ್ ಆಗಿದೆ. ಈ ಏಜ್ ಅಲ್ಲಿ ಅವ್ರು ಪಡ್ತಿರುವಂತ ಕಷ್ಟ ನೋಡಿ ನನ್ಗೆ ಮುಂದೆ ನನ್ನ ಲೈಫ್ ಹೆಂಗಪ್ಪ ಅಂತ ಒಂದು ಕ್ವಶನ್ ಬಂದಾಗ ಒಂದಿಷ್ಟು ಕ್ವಶನ್ಗಳನ್ನ ಅವ್ರ ಹತ್ರ ಕೇಳ್ಬೇಕು ಅಂತ ಡಿಸೈಡ್ ಮಾಡಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅವ್ರು ಬಂದ್ರು ಲೇಟ್ ಆಗಿ, ಆದ್ರೂ ಕೂಡ ಆ ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೊನೆಗೆ ನಾನು ಕೇಳಿದೆ. ಈಗ ಹೊರಡ್ತಾ ಇದೀವಿ. ಸಮಯ 6 ಗಂಟೆ. ಇಲ್ಲಿಂದ ಒಂದು 25-30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನಾವು ಬೇಗ ರೀಚ್ ಆಗ್ಬೇಕು. ಆಗ್ತೀವಿಲ್ಲೋ ಗೊತ್ತಿಲ್ಲ, ಯಾಕಂದ್ರೆ 5 ಗಂಟೆ ಒಳಗಡೆ ನಾವು ಟ್ರಾವೆಲ್ ಎಂಡ್ ಮಾಡೋರು. ಇವತ್ತು 6 ಗಂಟೆ ಟ್ರಾವೆಲ್ ಶುರು ಮಾಡ್ಕೊಂಡಿದೀವಿ. ನಡೆಯೋದಂತೂ ನಡೆಯೋದು, ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ ಈಗ ನಡೀತಾ ಲಿಫ್ಟ್ ಕೇಳುವ. ನಮ್ಗೀಗ ಇಬ್ರು ಎಂಗೇಜ್ಮೆಂಟ್ ಸಿಕ್ಕಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಎಲ್ಲಿ ತನಕ ಹೋಗ್ತಾರೆ ಅಂತ ಯಾವತ್ತೂ ಕೇಳಕ್ ಹೋಗಲ್ಲ, ಹತ್ಬಿಡ್ತೀವಿ. ಯಾಕಂದ್ರೆ ಅಟ್ಲೀಸ್ಟ್ ಒಂದು 5 ಕಿಲೋಮೀಟರ್ ಹೋದ್ರೂ ನಮ್ಗೆ ಸಾಕು ಅಂತ. ಈಗ ನಾವಿದ್ದೀವಿ ಸಿಯಾಜ್ ಮತ್ತೆ ಅಜ್ಮಲ್ ಅವ್ರ ಜೊತೆ. ಥ್ಯಾಂಕ್ ಯು ಲವ್ ಫ್ರಮ್ ಕರ್ನಾಟಕ. ಪ್ಲೀಸ್ ಕಮ್ ಕರ್ನಾಟಕ. ಓಕೆ ಬಾಯ್. ಸಮಯ 8 ಗಂಟೆ ಆಗಿದೆ. ಹೋಗ್ಬೇಕಾಗಿರೋದು 10 ಕಿಲೋಮೀಟರ್. ನಡ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಯಾವುದಾದ್ರೂ ಗಾಡಿ ಲಿಫ್ಟ್ ಕೇಳ್ತೀವಿ, ಸಿಕ್ಕರೆ ಹೋಗ್ತೀವಿ, ಇಲ್ಲಾಂದ್ರೆ ನಡಿಲೇಬೇಕು. 10 ಕಿಲೋಮೀಟರ್ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನನ್ನ ಸ್ನೇಹಿತನ ಜಾಗಕ್ಕೆ. ಬನ್ನಿ ಹೊರಡುವ. ಸ್ನೇಹಿತರೆ, ತಡರಾತ್ರಿ ಆಗಿತ್ತು. ನಮ್ಮಿಬ್ಬರಿಗೂ ಕೂಡ ಲಿಫ್ಟ್ ಕೊಟ್ಟರು ನಮ್ಮ ಆಂಟೋನಿ ಅವರು. ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ನಮಗೆ ಒಂದಿಷ್ಟು ರೂಟ್ಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಓಕೆ ಬಾಯ್. ಎನಿವೆ ಹ್ಯಾಪಿ ಜರ್ನಿ. ಓಕೆ ಥ್ಯಾಂಕ್ ಯು. नाम DK. What's your full name? Durgesh. Okay. Nice to meet you, Durgesh. Okay. Thank you for everything. See you. ಸ್ನೇಹಿತರೆಲ್ಲೇ ನೋಡ್ತಿದ್ದೀರಾ ಲೇಕ್ ಶೋರ್ ರಿಟ್ರೀಟ್ಸ್. ಇದು ನಮ್ಮ ಫ್ರೆಂಡ್ನ ಜಾಗ. ಈಗ ನಾವು ಹೋಗ್ತಾ ಇದ್ದೀವಿ. ಈ ದಾರಿಲಿ ಒಂದು 100-150 ಮೀಟ್ರ್ ಇದೆ ಅಷ್ಟೇ. ಹೋಗಿ ಅವ್ರನ್ನ ಮಾತಾಡಿಸಿ ಈಗ ತಲೆ ಉಳ್ಕೊಳ್ಳೋದು. ಬನ್ನಿ ಸ್ನೇಹಿತರೆ. ನನ್ನ ಸ್ನೇಹಿತ ಇಲ್ಲಿಲ್ಲ, ನನ್ನ ಸ್ನೇಹಿತನ ಸ್ನೇಹಿತ ಇಲ್ಲಿದ್ದಾನೆ. ಈಗ ಆ ಜಾಗಕ್ಕೆ ಬಂದಿದ್ದೀವಿ. ಅವ್ರು ಬರ್ತಾ ಇದ್ದಾರೆ. ಒಂದು 10 ನಿಮಿಷ ಆಗುತ್ತಂತ ಇಲ್ಲಿ ಬರೋಕ್ಕೆ. ಅಲ್ಲಿ ತನಕ ನಾವು ಇಲ್ಲೇ ವೇಟ್ ಮಾಡಬೇಕು. ಈಗ ಲೈಟ್ ಹಾಕಿ ಬ್ಯಾಗನ್ನ ಇಟ್ಟು ಕೂತ್ಕೊಳ್ಳೋಣ. ಅವ್ರು ಬರಲಿ. ಮುರಳಿ ಫ್ರಮ್ ಕರ್ನಾಟಕ. Akhil. I'm really Kerala. DK. Durgesh. I'm Akhil. RCB fan? Bro. He's in Kochi. I said like. He is in Kochi. He's moving to Calicut today. So he won't be there. So I'll be here. No problem. Okay. So I'll show you rooms and everything. No issues. I'll put on the lights first. ಇಡೀ ನಮ್ಮ ಕೇರಳದ ಜರ್ನಿಯಲ್ಲಿ ಒಂದು ಅದ್ಭುತವಾದಂತಹ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಅಂದರೆ ನಮ್ಮ ಆತ್ಮೀಯರ ಜಾಗ, ಅದರಲ್ಲೂ ಅದ್ಭುತವಾದಂತಹ ಜಾಗ ಲೇಕ್ ಶೋರ್ ರಿಟ್ರೀಟ್ಸ್ ಅಂತ ಹೇಳಿ. ಈಗ ಇಲ್ಲಿ ಇರುವಂಥದ್ದೆಲ್ಲವೂ ಕೂಡ ನೀವು ನೋಡ್ಬೋದು. ಕ್ಲಾಸಿಕ್ ಡೋಮ್ಸ್ ಇದೆ, ಕ್ಲಾಸಿಕ್ ಕಾಟೇಜ್ ಇದೆ, ಬೇರೆ ಒಂದಿಷ್ಟು ಜಾಗಗಳಿದ್ದಾವೆ, ವೆನ್ಯೂಗಳು. ನಾವೀಗ ಜಸ್ಟ್ ಒಂದು ಲುಕ್ ಹಾಕೋಣ. ಅದಾದ ಮೇಲೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನೋಡ್ಕೊಳ್ಳಿ ಈ ಜಾಗ ಹೇಗಿದೆ ಅಂತ. ಇಲ್ಲಿ ನಮ್ಮ ಬುದ್ಧ ಅವರಿದ್ದಾರೆ. ಎಲ್ಲವನ್ನೂ ಕೂಡ ಒಂದು ಸ್ವಲ್ಪ ಬೇಗ ಸುಮ್ಮನೆ ಹಂಗೆ ನೋಡ್ಕೊಂಬಿಡೋಣ. ನೋಡಿ, ಲೇಕ್ ಶೋರ್ ರಿಟ್ರೀಟ್ಸ್. ನೋಡಿ ಜಾಗ. ವಾ, ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ಈ ಪ್ಲೇಸ್. ಈ ಕೇರಳದ ಜರ್ನಿಲಿ ಈ ಥರದ ಜಾಗ ನಂಗೆ ಸಿಕ್ಕಿರಲಿಲ್ಲ. ಅದು ದುಡ್ಡಿಲ್ಲದೆ ಪ್ರಯಾಣ ಮಾಡೋದ್ರಲ್ಲಿ ಈ ಥರದ ಜಾಗ ಸಿಕ್ಕಿರಲಿಲ್ಲ.
ಇವರು ಹೇಗೆ ನನಗೆ ಪರಿಚಯ, ಎಲ್ಲಿಂದ ಫ್ರೆಂಡ್ ಆದರು, ಏನು ಕತೆ ಅನ್ನೋದನ್ನೆಲ್ಲವೂ ಕೂಡ ನಿಮಗೆ ಮುಂದೆ ಹೇಳ್ತೀನಿ. ಈಗ ಒಬ್ಬರನ್ನ ತೋರಿಸಿದ್ನಲ್ವಾ, ಅವರು ನನ್ನ ಫ್ರೆಂಡು. ನನ್ನ ಫ್ರೆಂಡ್ ಆ್ಯಕ್ಚುಲಿ ಇಲ್ಲಿ ಇಲ್ಲ, ನನ್ನ ಫ್ರೆಂಡ್ ಬಂದರು ಅಂತಾದರೆ ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಜೊತೆಗೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಸಖತ್ ವ್ಯೂ ಪಾಯಿಂಟ್ ಐತಿ ಇಲ್ಲಿ ಫುಲ್ ವಾಟ್ರ್ ಇದೆಲ್ಲ. ಏನು ನೋಡ್ತೀರಿ ಇಲ್ಲಿ ನೋಡ್ರಿ, ಎಲ್ಲ ಫುಲ್ ಅಂದರೆ ಫುಲ್ ವಾಟ್ರ್ ಐತಿ ಇಲ್ಲೆಲ್ಲ. ಈ ಕಡೆ ನೀವು ನೋಡ್ಬೋದು, ಅಲ್ಲಿ ರೂಮ್ಗಳಿದಾವೆ, ಅವುಗಳನ್ನೆಲ್ಲ ಬಿಟ್ಟರೆ ಬೇರೆ 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 ಜಾಗಗಳಿದಾವೆ, ಕೂತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಜಾಗಗಳಿದ್ದಾವೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ದೊಡ್ಡ ವಿಡಿಯೋ ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇರೋದೊಂದು ಜೀವನ, ಖುಷಿಯಾಗಿರಕ್ಕೆ ಬಿಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಲವ್ ಯು, ಟೇಕ್ ಕೇರ್, ಬಾಯ್.